ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಇವತ್ತಿನ ವ್ಲಾಗಲ್ಲಿ ಊನೋ ಆಟ ಆಡ್ತಾ ಇದ್ದೀವಿ. ಫಾರ್ ಎ ಫಸ್ಟ್ ಟೈಮ್ ಆಟ ಆಡ್ತಿರೋದು. ಕಾರ್ಡ್ ನೋಡಿದ್ದೆ ನಾನು ಇವತ್ತು. ಸೊ ನಂಗೆ ಒಂದು ಚೂರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರಲಿಲ್ಲ. ಬಟ್ ಇವರಿಗೆ ನನಗೆ ಗೊತ್ತು ಅಂತ ಹೇಳಿ ತೊಗೊಂಬಂದರು. ಬಟ್ ಅವರಿಗೂ ಗೊತ್ತಿಲ್ಲ. ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ನೋಡಿದ್ರು. ಮತ್ತು ಕಾರ್ಡ್ ಜೊತೆನೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ನೋಡಿಬಿಟ್ಟು ಏನೋ ಒಂದು 4 ರೂಲ್ಸ್ನ ತೊಗೊಂಬಂದು ಬಾ ಕುತ್ಕೋ ಆಟ ಆಡೋಣ ಅಂದರು. ಬಟ್ ನಾನು ಬಿಡಲ್ಲ. ಸೊ ನನ್ನ ಆರಾಮಾಗಿ ಮೋಸ ಮಾಡ್ಬೋದು ಅಂತ ಅಂದ್ಕೊಂಡ್ರು. ನಾನು ಹೆವಿ ಡೌಟ್ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ನ. ಆಮೇಲೆ ಇಬ್ಬರು ಕುತ್ಕೊಂಡು ಜೊತೆಗೆ ಓದಿ ಒಂದಷ್ಟು ರೂಲ್ಸು ಈ ಥರ ಆಡೋಣ ಅಂತ ಹೇಳಿಬಿಟ್ಟು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನೆಲ್ಲ ಡೌಟ್ ಕೇಳಲಿಲ್ಲ. ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಅಂದರೆ ಆರಾಮಾಗಿ ಮೋಸ ಮಾಡ್ತಾರೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ರೂಲ್ಸ್ನ ಹಾಕ್ಕೊಂಡು. ಸೊ ಯಾಕೆಂದರೆ ಇಸ್ಪಿಟಲ್ಲಿ ನಾನು ಅವ್ರನ್ನ ಅದೇ ಥರ ಮೋಸ ಮಾಡ್ತಿದ್ದೆ. ಹಾಗಾಗಿ ಈ ಊನ ನಂಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಲ್ವ. ಹಾಗಾಗಿ ಹೆಂಗೆ ಬೇಕಾದ್ರೂ ಮಂಗ ಮಾಡ್ಬೋದು ಅಂತ ಅವ್ರ ತಲೆಯಲ್ಲಿತ್ತು. ಬಟ್ ಅದಕ್ಕೆ ನಾನು ಚಾನ್ಸ್ ಕೊಡಲಿಲ್ಲ. ನಾವು ಯಾವ ಥರ ಊನೋ ಆಡ್ತೀವಿ ಅಂತ ಇವಾಗ ನೋಡಿ ನೀವು ಕೂಡ ಎಂಜಾಯ್ ಮಾಡಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಲ್ಲ ಬೇರೆ ಹಾಕಿದ್ದು ವೈಟ್ ಹಾಕ್ತೀನಿ ನಾನು. ವಿತ್ ಪರ್ಸ್ ನೀವು ಎತ್ಕೊಳ್ಳಿ. ಯಾಕೆ ಸುಳ್ಳಾಯ್ತು ತಗೊಳ್ಳಿ. ಅಲ್ಲ ವೈಲ್ಡ್ ಅಂದ್ರೆ ಅದು ಯಾವ್ದ್ರ ಜೊತೆ ಬೇಕಾದ್ರೆ ಆಗತ್ತೆ ಅಂತ. ಅದು ನನಗಲ್ಲ, ಫುಲ್ಲು ಅದು ಇಲ್ಲೇ ಇರುತ್ತೆ. ನನಗೆ ತಗೊಳ್ಳಿ. ಇಲ್ಲೇ ಇರುತ್ತೆ. ಯಾವ ಥರ ಹಾಕ್ಬೋದಲ್ಲ. ವೈಲ್ಡ್ ಇದೆ ಮುಗಿದು. ಹಾಕೆ ಇದಾಕ 4 ಕಾರ್ಡ್ ತಗೊಳ್ಳಿ. ತಗೊಳ್ಳಿ ಇದ್ರನ್ನ ತಗೊಳ್ಳಿ. ಇಲ್ವಾ ಎತ್ತು ನಾನೇ ಕಿತ್ಕೊಳ್ಳಿ. ಒಂಥರ ಚೆನ್ನಾಗಿತ್ತು ಈ ಊನೋ ಆಟ. ಆಮೇಲೆ ನನ್ನ ತಮ್ಮ ಬಂದ. ಅವನಿಗೂ ಗೊತ್ತಿಲ್ಲ ಊನೋ. ನಾವಿಬ್ಬರು ಸೇರಿ ಅವನನ್ನು ಮಂಗನ್ ಮಾಡಿ ಅವನನ್ನೇ ಸೋಲ್ಸಿದ್ವಿ. ಅವನೇನು ವೀಡಿಯೋಗೆ ಬರಲ್ಲ, ಹಾಗಾಗಿ ಆ ವಿಡಿಯೋ ಏನು ಕ್ಯಾಪ್ಚರ್ ಮಾಡಲಿಲ್ಲ. ನನಗೊಂಥರ ಇವತ್ತು ಲಿಪ್ಸ್ಟಿಕ್ ಮೇಲೆ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಅದು ಈ ಫೇಸಸ್ ಕೆನಡಾ ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದೇ ಶೇಡ್ ಬೇಕು ಅಂತ. ಸೊ ಯೋಚನೆ ಆರ್ಡ್ರು ಮಾಡಿದೆ. ಅದು ಬೆಳಿಗ್ಗೆ ಆರ್ಡ್ರು ಮಾಡಿದ್ದು, ಸಂಜೆ ಒಂದು 8-9 ಗಂಟೆ ಹಾಗೆ ನನಗೆ ಸಿಕ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಿಕ್ವಿಡ್ ಲಿಪ್ಸ್ಟಿಕ್ಕು ನನಗೆ ಸಾಮಾನ್ಯ ಇಷ್ಟ ಆಗಲ್ಲ. ಬಟ್ ಇದು ಏನೇನೋ ಇನ್ಸ್ಟಾಗ್ರಾಮಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿ ಒಂಥರ ನನಗೆ ಇಷ್ಟ ಆಗಿ ತೊಗೊಂಡೇ ಬಿಡೋಣ ಅಂತ ಆಸೆ ಆಗಿ ಆರ್ಡರ್ ಮಾಡಿದ್ದೆ. ಬಂತು, ಚೆನ್ನಾಗಿದೆ ಶೇಡು. ನೆಕ್ಸ್ಟ್ ಯಾವಾಗಲಾದ್ರು ರಿವ್ಯೂ ಕೊಡ್ತೀನಿ. ಆ್ಯಂಡ್ ಚಳಿ ತುಂಬ ಜಾಸ್ತಿ ಇತ್ತು. ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಸ್ವೆಟರು ಟೊಪ್ಪಿ ಬೇಕೇ ಬೇಕು. ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಬೇಕೇ ಬೇಕು. ಒಂದು 4 ದಿನ ಆರಾಮಿರುತ್ತೆ, ಒಂದು 4 ದಿನ ಹೆವಿ ಚಳಿ ಇರುತ್ತೆ. ಆ ಥರ ಇದೆ ವೆದರು. ವಾಕಿಂಗೋ ಏನೋ ಹೋಗಿ ಬಂದಾದಮೇಲೆ ನಮ್ಮ ಐಶು ನನಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೇಕಪ್ ಮಾಡ್ತಾ ಇದ್ದಾಳೆ. ಮೇಕಪ್ ಬ್ರಷ್ ಏನಿದೆ, ಇದು ಹಳೆ ಸೆಟ್ ಒಂದಿತ್ತು ನನ್ನ ಹತ್ರ, ಎಲ್ಲ ಅವಳೇ ಇಟ್ಕೊಂಡಿದ್ದಾಳೆ. ನನಗೆ ಗೊಂಬೆಗೆಲ್ಲ ಮೇಕಪ್ ಮಾಡೋಕ್ಕೆ ಬೇಕಮ್ಮ, ನನಗೆ ಕೊಡು ಈ ಬ್ರಷ್ಗಳೆಲ್ಲ ಅಂತ ಹೇಳಿ ಇಸ್ಕೊಂಡ್ಬಿಟ್ಟಿದ್ದಾಳೆ. ಹುಡುಗಿಯರಂದರೆ ಹಾಗೆ ಮೇಕಪ್ ಮೇಲೆ, ಕುಕ್ಕಿಂಗ್ ಮೇಲೆ, ಅಥವಾ ನಾನು ದಿನಚರಿ ನನ್ನ ರುಟೀನಲ್ಲಿ ಯಾವ ಥರ ಕೆಲಸ ಮಾಡ್ತೀನಿ ಅದ್ರ ಮೇಲೆ ಅವಳಿಗೆ ಜಾಸ್ತಿ ಇಂಟ್ರೆಸ್ಟು. ಆಟ ಸಾಮಾನಿಗಿಂತನೂ ಮೇಕಪ್ ಮೇಲೆ, ಕುಕ್ಕಿಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟು. ನಂಗೆ ಇವಾಗ ಮೇಕಪ್ಪೆಲ್ಲ ಮಾಡಾಯ್ತಾ, ಆಟ ಆಡ್ತೀನಮ್ಮ ಅಂತ ಹೇಳಿದ್ಲು. ಏನೂ ಆಟ ಆಡಲ್ಲ. ಅದಕ್ಕೆ ನಂಗೆ ನೋಡಿ ಸಾಕಾಗಿ ಬೇಡದೇ ಇರೋ ಬ್ಯಾಗಿಗೆ, ಪೌಚಿಗೆ, ಲ್ಯಾಂಡ್ರಿ ಬ್ಯಾಗೆಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ತುಂಬಿಸಿ ನಾನು ಮೇಲಿಟ್ಟಿದ್ದೆ. ನೀನು ಆಡಲ್ಲ ಏನಿಲ್ಲ, ಹಾಗಾಗಿ ನಾನು ಮೇಲಿಡ್ತೀನಿ ಅಥವಾ ಬೇರೆ ಮಕ್ಳಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅದಕ್ಕೆ ಅಮ್ಮ ಆಟ ಸಾಮಾನು ಕೊಡು, ನಾನು ಆಟ ಆಡ್ತೀನಿ ಅಂತ ಹೇಳಿ 1-2 ಬ್ಯಾಗ್ನ ತೊಗೊಂಬಂದಿದ್ದಾಳೆ ಆಟ ಆಡೋಕ್ಕೆ. ಲಾಂಡ್ರಿ ಬ್ಯಾಗೆ 5 ಬ್ಯಾಗ್ ಆಗಿದೆ ಫುಲ್ಲು. ಆಮೇಲೆ ಇವೆರಡರಲ್ಲಿ ಒಂದು ಗೋಣಿ ಚೀಲದಲ್ಲಿ ಹಾಕಿಟ್ಟಿದ್ದೀನಿ. ಅಕ್ಕಿ ಚೀಲ ಬರುತ್ತಲ್ಲ ಅದರಲ್ಲಿ ಹಾಕಿಟ್ಟಿದ್ದೀನಿ. ಅಷ್ಟು ಆಟ ಸಾಮಾನು ರಾಶಿ ಇದೆ.
ಬಟ್ ಅವಳು ಆಡೋದೇ ಇಲ್ಲ. ನನ್ನ ಜೊತೆನೇ ಇರ್ತಾಳೆ. ಮೇಕಪ್ ಮಾಡ್ಕೊಳ್ಳೋದಂತೆ, ಬುಕ್ಕಲ್ಲಿ ಬರೆಯೋದಂತೆ, ಕುಕ್ಕಿಂಗ್ ಮಾಡೋದಂತೆ, ಗುಡ್ಸೋದಂತೆ, ಒರೆಸೋದಂತೆ, ಅಷ್ಟೇ ಅವಳ ಕೆಲಸ ಆಗಿದೆ. ಅದಕ್ಕೆ ನೋಡಿ ಬೇಸತ್ತು ಮೇಲಿಟ್ಟಿದ್ದೆ. ಇವತ್ತು ಅವಳಾಗೆ ತೊಗೊಂಬಂದು ಆಟಾಡ್ತಿದ್ದಾಳೆ. ಸೊ ಹಾಗೆ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವತ್ತಿನ ದಿನಾನ ನಾವು ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ ವ್ಲಾಗು. ಆ್ಯಂಡ್ ನನ್ನ ಐಶುದ ಬಾಂಡಿಂಗ್ ಯಾವ ಥರ ಇರುತ್ತೆ, ನಮ್ಮ ರುಟೀನ್ ಯಾವ ಥರ ಇರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ನಮಸ್ಕಾರ, ಟೇಕ್ ಕೇರ್.